ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಕುರಿತಾಗಿ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಅದನ್ನು ಇಂಗ್ಲೀಷಲ್ಲಿ ನಾವು ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಅಂತೇಳಿ ಕರಿತೇವೆ. ಸೊ ಇದರ 8ನೇ ಅಧಿವೇಶನ ಭಾರತದ ನವದೆಹಲಿಯಲ್ಲಿ ನಡೆಯಲಾಗಿರುವಂಥದ್ದು. ಸೊ ಈ ಒಂದು ಒಕ್ಕೂಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಶೇಷವಾಗಿರುವಂಥ ಅಂಶವನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಭಾರತ ಈ ಒಂದು ಸಂಸ್ಥೆಯ ಅಧ್ಯಕ್ಷತೆಯನ್ನು ಹೊಂದಿದೆ, ಜೊತೆಗೆ ಸದಸ್ಯತ್ವವನ್ನು ಹೊಂದಿರೋ ಜೊತೆಗೆ ಅಧ್ಯಕ್ಷತೆಯನ್ನು ಹೊಂದಿದೆ. ಸೊ ಇದರ ಜೊತೆಗೆ ಪ್ರಸ್ತುತವಾಗಿರುವಂತಹ ಈ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯ ಟೋಟಲ್ ಮೆಂಬರ್ಶಿಪ್ ಎಷ್ಟಿದ್ದಾರೆ ಅಂತ ನೋಡ್ಕೊಂಡಾಗ 124 ಸದಸ್ಯ ರಾಷ್ಟ್ರಗಳು. ಜೊತೆಗೆ ಇದರ ಮುಖ್ಯವಾಗಿರುವಂಥ ಉದ್ದೇಶಗಳನ್ನು, ಗುರಿಗಳನ್ನು ನಾವೆಲ್ಲಿ ಗಮನಿಸ್ಕೊಳ್ಬೋದಾಗತ್ತೆ. ಸೌರಶಕ್ತಿ ನಿಯೋಜನೆಯನ್ನು ಮತ್ತು ಇಂಧನ ಪ್ರವೇಶದ ಖಚಿತತೆಯನ್ನು ನೋಡಿಕೊಳ್ಳೋದಕ್ಕೆ ಈ ಪ್ರತಿ ವರ್ಷ ನಡೆಸತಕ್ಕಂಥ ಅಧಿವೇಶನದಲ್ಲಿ ಡಿಸ್ಕಸ್ ಮಾಡಲಾಗ್ತಾ ಹೋಗುತ್ತೆ, ಚರ್ಚೆಯನ್ನು ಮಾಡಲಾಗ್ತಾ ಹೋಗುತ್ತೆ. ಇದಾದ ನಂತರದಲ್ಲಿ ಇಲ್ಲೊಂದು ಟ್ಯಾಗ್ಲೈನ್ ಇದೆ, ಇದರ ಧ್ಯೇಯ ವಾಕ್ಯ, ಇದರ ಮೋಟೋ ಏನು ಅಂತ ನೋಡ್ಕೊಂಡಾಗ ಒಂದು ಸೂರ್ಯ, ಒಂದು ವಿಶ್ವ, ಒಂದು ಗ್ರಿಡ್ ಅಂತೇಳಿ ಕರಿತೀವಿ. ಅದನ್ನು ಇಂಗ್ಲೀಷಲ್ಲಿ ಒನ್ ಸೋಲಾರ್, ಒನ್ ವರ್ಲ್ಡ್ ಆ್ಯಂಡ್ ಒನ್ ಗ್ರಿಡ್ ಅಂತಲೂ ಕೂಡ ಕರಿತಾ ಹೋಗ್ತೇವೆ. ಇದೊಂದು ಇಂಟರ್ ಗವರ್ನಮೆಂಟಲ್ ಸಂಸ್ಥೆ ಅಂತಲೂ ಕೂಡ ಹೇಳ್ಬೋದು. ಕನ್ನಡದಲ್ಲಿ ಅಂತರ್ ಸರ್ಕಾರಿ ಸಂಸ್ಥೆ ಅಂತ ಕರಿತೀವಿ. ಇದು 2015ರಲ್ಲಿ ಸ್ಥಾಪನೆ ಆಗುತ್ತೆ. ಭಾರತ ಮತ್ತು ಫ್ರಾನ್ಸ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಫ್ರಾಂಕೋಯಿಸ್ ಹೋಲ್ಯಾಂಡ್ ಅವರು ಜೊತೆಗೂಡಿ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಇದರ ಕೇಂದ್ರ ಕಚೇರಿ ಹರಿಯಾಣದ ಗುರುಗಾವ್ನಲ್ಲಿದೆ. ಪ್ರಸ್ತುತವಾಗಿರುವಂತಹ ಇದರ ಸದಸ್ಯತ್ವದ ಟೋಟಲ್ ಮೆಂಬರ್ಸ್ಗಳು ಎಷ್ಟು ಅಂತ ನೋಡ್ಕೊಂಡು ನಾವು 124. ಇದು 2020ರಿಂದ ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಹೊಂದಿರುವಂಥ ಎಲ್ಲ ರಾಷ್ಟ್ರಗಳಿಗೂ ಕೂಡ ಸದಸ್ಯತ್ವವನ್ನು ಓಪನ್ ಮಾಡಲಾಗ್ತಾ ಹೋಯಿತು. ಇದರ ಜೊತೆಗೆ ಇದರ ಮುಖ್ಯ ಗುರಿಯನ್ನು ನಾವು ನೋಡ್ಕೊಳ್ಳೋಣ. ಸೌರಶಕ್ತಿ ಬಳಕೆಯನ್ನು ಮಾಡುವಂಥದ್ದು ಮತ್ತು ಪಳ್ಳುಳಿಕೆ ಇಂಧನಗಳ ಅವಲಂಬನೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಸೊ ಇದಾಗಿತ್ತು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಕುರಿತಾಗಿರ್ತಕ್ಕಂಥ ಮಾಹಿತಿ. ಧನ್ಯವಾದಗಳು.